ಭೂಮಿಯನ್ನ ಸರ್ವೆ ಮಾಡಿಸುವ ವಿಚಾರವಾಗಿ ನಟಿ ಜಯಶ್ರೀ ಅವರು ಹೈರಾಣಾಗಿ ಹೋಗಿದ್ದಾರೆ. ಯಾರು ಸಹಕಾರವನ್ನ ನೀಡ್ತಾ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಾನ ನೀಡಿರುವ ಜಮೀನಿನ ಸರ್ವೆಗೆ ಅಲೆದು ಹೈರಾಣಾಗಿರೋದು ನಟಿ ಬಿ ಜಯಶ್ರೀ ಅವರು. ತುಮಕೂರಿನ ಗುಬ್ಬಿ ಅಧಿಕಾರಿಗಳ ವಿರುದ್ಧ ಬಿ ಜಯಶ್ರೀ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭೂಮಾಪನ ಕಚೇರಿಯಲ್ಲೇ ಕಾದು ಕುಳಿತು ಸುಸ್ತಾಗಿದ್ದಾರೆ ಜಯಶ್ರೀ ಅವರು. ಜಿವಿ ಮಾಲತಮ್ಮ ಆರ್ಟ್ ಟ್ರಸ್ಟ್ಗೆ ಜಮೀನು ದಾನ ನೀಡಿದ್ರು ಜಯಶ್ರೀ. ಸರ್ವೆ ಮಾಡಿಕೊಡುವಂತೆ 3 ಸಲ ಅರ್ಜಿ ಸಲ್ಲಿಸಿದ್ರು, ಅಲಿದಾಡಿದ್ರು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜಯಶ್ರೀ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ವೇಯರ ಬೇಜವಾಬ್ದಾರಿ ಮಾತಿಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹಿರಿಯ ಅಧಿಕಾರಿಗಳ ಮನವೊಲಿಕೆಗೆ ಬಳಿಕ ಜಯಶ್ರೀ ಅವರು ವಾಪಸ್ಸಾಗಿದ್ದಾರೆ. ಅಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡಿದೀವಪ್ಪ ನಾವು, ಬರೋದಿಲ್ಲ ನಿಮಗೆ. ಇಷ್ಟೇ ನಿಮ್ಮ ಮನೆವರೆಗೆ ಅದು ರೋಡ್ ಕೂತ್ಕೊಳ್ಳುತ್ತೆ ಸರ್. ಅಲ್ಲಿ ಬಂದು ಇದು ಏನ್ ಹೇಳಿ ಸರ್, ಆ ಕಡೆ ಅಂಗನವಾಡಿ ಇದೆ, ಈ ಕಡೆ ಇನ್ನೊಬ್ರು ಮನೆ ಕಟ್ಟಿದ್ದಾರೆ, ನಮ್ಮ ಮನೆಗೆ ಮಾತ್ರ ರೋಡ್ ಕೂತ್ಕೊಳ್ಳುತ್ತಾ? ಈಗ ಇಲ್ಲಿವರೆಗೂ ಬರುತ್ತೆ, ಲೈಟ್ ಕಂಬದವರೆಗೂ ಬರುತ್ತೆ, ಅಲ್ಲಿಂದ ಬರಲ್ಲ, ಅದು ರೋಡ್ ಕೂತ್ಕೊಳ್ಳುತ್ತೆ. ನನಗೆ ಅದಕ್ಕೆ ಬೇಜಾರಾಗೋದು. ಜಯಶ್ರೀ ಯಾರು, ಶಿ ಇಸ್ ನಥಿಂಗ್, ಬಟ್ ಸ್ಥಾನಕ್ಕೆ ಮಾಡಿದ್ರಲ್ಲ, ನನಗೆ ಅದು ಬೇಜಾರಾಗ್ತಾ ಇದೆ. ನಾನು ಯಾವತ್ತೂ ಯಾವ ಆಫೀಸ್ಗೂ ನಾನು ಇಂಥವಳು ಅಂತ ಹೇಳ್ಕೊಂಡು ಹೋಗಿಲ್ಲ, ಯಾವತ್ತೂ ಹೋಗಿಲ್ಲ. ನಾನು ಅಧಿಕಾರ ಯಾವತ್ತೂ ಚಲಾಯಿಸಿಲ್ಲ. MP ಆಗಿದ್ದಾಗ್ಲೂ ಮಾಡಿಲ್ಲ. ನಾನು ಎಲ್ಲರೂ ಕೇಳ್ತಾರೆ, ನಿಮ್ಗೆ ಯಾಕೆ ಯಾರು ಇಲ್ವಲ್ಲ ನಿಮ್ ಹಿಂದೆ ಅಂತ. ಬೇಕಾಗಿಲ್ಲ, ನಾನು ಏನು ತಪ್ಪು ಮಾಡಿಲ್ಲ, ನಾನು ಜನಕ್ಕೋಸ್ಕರ ಇರೋದು ಅಂತ ಬಂದಿದ್ದೀನಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ಪ್ರತಿನಿಧಿ ಜಗದೀಶ್. ಈಗ ನೇರ ಸಂಪರ್ಕದಲ್ಲಿ ಜಗದೀಶ್, ಯಾಕೆ ಅಧಿಕಾರಿಗಳು ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ? ಇದು ಜಯಶ್ರೀ ಅವರ ಕೇಸ್ನಲ್ಲಿ ಮಾತ್ರ ಅಲ್ಲ, ಬಹುತೇಕ ರೈತರು ಕೂಡ ಈ ರೀತಿಯ ಅಲ್ಲಿ ಓಡಾಡಿ ಹೈರಾಣ ಆಗುವಂತಹ ವ್ಯವಸ್ಥೆ ಹೊಸದೇನಲ್ಲ. ಇದು ಸಂಪೂರ್ಣವಾಗಿ ಬದಲಾಗಬೇಕಾಗಿದೆ. ಕೇವಲ ಜಯಶ್ರೀ ಅವರ ವಿಚಾರದಲ್ಲಿ ಮಾತ್ರ ಅಲ್ಲ, ಪ್ರತಿನಿತ್ಯ ಸಾವಿರಾರು ರೈತರು ಇದೇ ವಿಚಾರಕ್ಕೆ ಅಲದಾಡ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ. ಯಾಕೆ ಈ ರೀತಿ ಆಗ್ತಾ ಇದೆ? ಶ್ರೀಪಾದ್, ಈ ಹಿಂದೆನೂ ಕೂಡ ನಾವು ರಿಪಬ್ಲಿಕ್ ಕನ್ನಡದಿಂದಲೂ ಕೂಡ ಸುದ್ದಿಯನ್ನು ಕೂಡ ಮಾಡಲಾಗಿತ್ತು. ಅಂದ್ರೆ ತುಮಕೂರಿನಲ್ಲಿ ಸರ್ವೇಯರ್ಗಳ ಕೊರತೆ ಇದೆ ಅಂತ ಹೇಳಿ ಕೂಡ ಸುದ್ದಿಯನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ಇನ್ನೊಂದ್ ಕಡೆ ರೈತರು ಕೂಡ ಸಾಕಷ್ಟು ಬಾರಿ ಇಲಾಖೆಗಳಿಗೆ ಅಳೆದ್ರು ಕೂಡ ಅವರಿಗೆ ಸರಿಯಾಗಿ ಒಂದು ಅಧಿಕಾರಿಗಳಿಂದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂತು. ಅದೇ ರೀತಿಯಾಗಿ ನಿನ್ನೆನು ಕೂಡ ಈ ರೀತಿಯಾಗಿ ಅಂದ್ರೆ ಮಾಜಿ ರಾಜ್ಯಸಭಾ ಸದಸ್ಯ ಆಗಿತ್ತು ಮತ್ತೆ ನಟಿ ಜಯಶ್ರೀ ಅವರು ಕೂಡ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು, ಇವರು ಗುಬ್ಬಿ ಪಟ್ಟಣದಲ್ಲಿ ಒಂದು 5 ಕುಂಟೆ ಜಾಗವನ್ನ ಮಾಲತಮ್ಮ ಆರ್ಟ್ ಟ್ರಸ್ಟ್ ಏನಿದೆ ಅವರಿಗೆ ಒಂದು ದಾನವಾಗಿ ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಅಲ್ಲಿ ರಂಗ ಚಟುವಟಿಕೆಯನ್ನು ಕೂಡ ನಡೆಸೋದಿಕ್ಕೆ ಅದೇ ಹಲವು ಬಾರಿ ಅಂದ್ರೆ 3 ಬಾರಿ ಒಂದು ಸರ್ವೆಗೆ ಕೂಡ ಅಪ್ಲೈ ಕೂಡ ಮಾಡಿರ್ತಕ್ಕಂಥ ಮತ್ತೆ ಹಣವನ್ನು ಕೂಡ ಪಾವತಿ ಮಾಡಿರ್ತಕ್ಕಂಥ ಅಂದ್ರೆ 3,500 ರೂಪಾಯಿ ಹಣವನ್ನು ಕೂಡ ಪಾವತಿ ಮಾಡಿರ್ತಾರೆ. ಆದ್ರೆ ಬರ್ತೀವಿ ಅಂತೇಳಿ ಅವ್ರಿಗೆ ಅವರು ಅಧಿಕಾರಿಗಳು ಕೂಡ ಬರೋದಕ್ಕೆ ಹಿಂದೇಟನ್ನು ಕೂಡ ಆಗಿರ್ತಕ್ಕಂಥ. ಇನ್ನೇ ಅವರಿಗೆ ನಾವು ಸರ್ವೆಯನ್ನ ಮಾಡೋದಕ್ಕೆ ಬರ್ತೀವಿ ಅಂತ ಹೇಳಿ ಅವ್ರನ್ನ ಬೆಂಗಳೂರಿಂದ ಅಧಿಕಾರಿಗಳು ಕರೆಸ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಅವರು ಬಂದು ಸಾಕಷ್ಟು ಸಮಯ ಕಾದ್ರೂ ಕೂಡ ಅವರಿಗೆ ಸರಿಯಾಗಿ ರೆಸ್ಪಾನ್ಸ್ ಅನ್ನು ಕೂಡ ಅಧಿಕಾರಿಗಳು ಕೂಡ ಕೊಟ್ಟಿಲ್ಲ. ಅವ್ರು ಕೂಡಲೇ ಏನು ಭೂಮಾಪನ ಇಲಾಖೆ ಕಚೇರಿ ಇದೆ ಅಲ್ಲಿಗೆ ಕೂಡ ಹೋಗ್ತಾರೆ. ಹೋಗಿ ಅಲ್ಲಿ ಸುಮಾರು ಗಂಟೆಗಳು ಕೂಡ ಅಲ್ಲಿ ಕೂತು ಅವ್ರಿಗೆ ಅಧಿಕಾರಿಗಳಿಗೆ ಕರೆ ಮಾಡುವಂತ ಕೆಲಸ ಕೂಡ ಮಾಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯನ ತೋರಿ ನಾನು ಎಲ್ಲೋ ಬೇರೆ ಕಡೆ ಇದೀನಿ, ಬೇರೆ ಜಾಗವನ್ನು ಸರ್ವೆಯನ್ನ ಮಾಡೋದಕ್ಕೆ ಹೋಗಿದೀವಿ ಅಂತ ಹೇಳಿ ಒಂದು ಉಡಾಫೆ ಉತ್ತರವನ್ನು ಕೂಡ ಕೊಟ್ಟಿರ್ತಕ್ಕಂಥ. ಇದರಿಂದ ಬೇಸರಗೊಂಡಂತಹ ಜಯಶ್ರೀ ಅವರು ಕೂಡಲೇ ಹಿರಿಯ ಅಧಿಕಾರಿಗಳಿಗೆ ಕರೆ ಮಾಡಿ ಅವ್ರಿಗಾದಂತಹ ಒಂದು ಇದನ್ನ ಕೂಡ ಅವ್ರಿಗೆ ಹೇಳ್ಕೊಂಡಿರ್ತಕ್ಕಂಥದ್ದು. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಅವ್ರನ್ನ ಮನವೊಲಿಸಿ ಅವ್ರನ್ನೇನೆ ವಾಪಸ್ ಕಳಿಸಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ತುಮಕೂರಲ್ಲಿ ನೋಡಿದ್ರೆ ಎಲ್ಲೊಂದ್ ಕಡೆ ಇಲಾಖೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಈ ರೀತಿಯಾಗಿ ಅಗೌರವನ್ನ ತೋರಿಸಲಾಗಿದೆ ಅಂತ ಕೂಡ ಹೇಳ್ಬೋದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಜಗದೀಶ್. ಭೂಮಿಯನ್ನ ಸರ್ವೆ ಮಾಡಿಸುವ ವಿಚಾರವಾಗಿ ನಟಿ ಜಯಶ್ರೀ ಅವರು ಹೈರಾಣಾಗಿ ಹೋಗಿದ್ದಾರೆ. ಯಾರು ಸಹಕಾರವನ್ನ ನೀಡ್ತಾ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಾನ ನೀಡಿರುವ ಜಮೀನಿನ ಸರ್ವೆಗೆ ಅಲೆದು ಹೈರಾಣಾಗಿರೋದು ನಟಿ ಬಿ ಜಯಶ್ರೀ ಅವರು. ತುಮಕೂರಿನ ಗುಬ್ಬಿ ಅಧಿಕಾರಿಗಳ ವಿರುದ್ಧ ಬಿ ಜಯಶ್ರೀ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭೂಮಾಪನ ಕಚೇರಿಯಲ್ಲೇ ಕಾದು ಕುಳಿತು ಸುಸ್ತಾಗಿದ್ದಾರೆ ಜಯಶ್ರೀ ಅವರು. ಜಿವಿ ಮಾಲತಮ್ಮ ಆರ್ಟ್ ಟ್ರಸ್ಟ್ಗೆ ಜಮೀನು ದಾನ ನೀಡಿದ್ರು ಜಯಶ್ರೀ. ಸರ್ವೆ ಮಾಡಿಕೊಡುವಂತೆ 3 ಸಲ ಅರ್ಜಿ ಸಲ್ಲಿಸಿದ್ರು, ಅಲಿದಾಡಿದ್ರು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜಯಶ್ರೀ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ವೇಯರ ಬೇಜವಾಬ್ದಾರಿ ಮಾತಿಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹಿರಿಯ ಅಧಿಕಾರಿಗಳ ಮನವೊಲಿಕೆಗೆ ಬಳಿಕ ಜಯಶ್ರೀ ಅವರು ವಾಪಸ್ಸಾಗಿದ್ದಾರೆ.
ಸಿಎಂ ಅವ್ರಿಗೆ ಫೋನ್ ಮಾಡಿದ್ರೆ ಸಂಜೆ ಬನ್ನಿ ಅಂತ ಡೈರೆಕ್ಟ್ ಆಗಿ ನೋಡಿ, ಒಂದು ಇಲ್ಲ ಮೇಡಮ್ ತಿಂಗಳಿಲ್ಲ. ಏನ್ ಗೊತ್ತಾ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಮೇಡಮ್ 4 ದಿವಸದಿಂದ ಕಾಯ್ಕೊಂಡಿದ್ದೀನಿ ಸರ್ ಅದೇ ಹೌದು ಸರ್ ಅಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡಿದೀವಪ್ಪ ನಾವು, ಅದು ಬರೋದಿಲ್ಲ ನಿಮಗೆ. ಇಷ್ಟೇ ನಿಮ್ಮ ಮನೆವರೆಗೆ ಅದು ರೋಡ್ ಕೂತ್ಕೊಳ್ಳುತ್ತೆ. ಸರ್ ಅಲ್ಲಿ ಬಂದು ಇಲ್ಲ ಅಂತ. ಇದು ಹೇಳ್ತಿದೀವ ಏನ್ ಹೇಳಿ ಸರ್, ಆ ಕಡೆ ಅಂಗನವಾಡಿ ಇದೆ, ಈ ಕಡೆ ಇನ್ನೊಬ್ರು ಮನೆ ಕಟ್ಟಿದ್ದಾರೆ, ನಮ್ಮ ಮನೆಗೆ ಮಾತ್ರ ರೋಡ್ ಕೂತ್ಕೊಳ್ಳುತ್ತಾ? ಈಗ 5 ಕಾಲ ಮುಂದೆ ಕೊಡ್ತಿರೋದು ನಾನೇ 5 ಕಾಲ ಮುಂದೆ ಅಳತೆ ಮಾಡಿಸಿ ಎಲ್ಲ ಮಾಡೈತೆ ಇಲ್ಲಿವರೆಗೂ ಬರುತ್ತೆ, ಲೈಟ್ ಕಂಬದವರೆಗೂ ಬರುತ್ತೆ, ಅಲ್ಲಿಂದ ಬರಲ್ಲ, ಅದು ರೋಡ್ ಕೂತ್ಕೊಳ್ಳುತ್ತೆ. ಒಬ್ರು ಸೆಲೆಬ್ರಿಟಿ ಒಂದು ಸ್ಥಾನಕ್ಕೆ ನನಗೆ ಅದಕ್ಕೆ ಬೇಜಾರಾಗೋದು. ಜಯಶ್ರೀ ಯಾರು, ಶಿ ಇಸ್ ನಥಿಂಗ್. ಬಟ್ ಸ್ಥಾನಕ್ಕೆ ಮಾಡಿದ್ರಲ್ಲ, ನನಗೆ ಅದು ಬೇಜಾರಾಗ್ತಾ ಇದೆ. ನಾನು ಯಾವತ್ತೂ ಯಾವ ಆಫೀಸ್ಗೂ ನಾನು ಇಂಥವಳು ಅಂತ ಹೇಳ್ಕೊಂಡು ಹೋಗಿಲ್ಲ, ಯಾವತ್ತೂ ಹೋಗಿಲ್ಲ. ನಾನು ಅಧಿಕಾರ ಯಾವತ್ತೂ ಚಲಾಯಿಸಿಲ್ಲ. MP ಆಗಿದ್ದಾಗ್ಲೂ ಮಾಡಿಲ್ಲ ನಾನು. ಎಲ್ಲರೂ ಕೇಳ್ತಾರೆ ನಿಮ್ಗೆ ಯಾಕೆ ಯಾರು ಇಲ್ವಲ್ಲ ನಿಮ್ ಹಿಂದೆ ಅಂತ. ಬೇಕಾಗಿಲ್ಲ, ನಾನು ಏನು ತಪ್ಪು ಮಾಡಿಲ್ಲ, ನಾನು ಜನಕ್ಕೋಸ್ಕರ ಇರೋದು ಅಂತ ಬಂದಿದ್ದೀನಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ಪ್ರತಿನಿಧಿ ಜಗದೀಶ್. ಈಗ ನೇರ ಸಂಪರ್ಕದಲ್ಲಿ ಜಗದೀಶ್, ಯಾಕೆ ಅಧಿಕಾರಿಗಳು ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ? ಇದು ಜಯಶ್ರೀ ಅವರ ಕೇಸ್ನಲ್ಲಿ ಮಾತ್ರ ಅಲ್ಲ, ಬಹುತೇಕ ರೈತರು ಕೂಡ ಈ ರೀತಿಯ ಅಲ್ಲಿ ಓಡಾಡಿ ಹೈರಾಣ ಆಗುವಂತಹ ವ್ಯವಸ್ಥೆ ಹೊಸದೇನಲ್ಲ. ಇದು ಸಂಪೂರ್ಣವಾಗಿ ಬದಲಾಗಬೇಕಾಗಿದೆ. ಕೇವಲ ಜಯಶ್ರೀ ಅವರ ವಿಚಾರದಲ್ಲಿ ಮಾತ್ರ ಅಲ್ಲ, ಪ್ರತಿನಿತ್ಯ ಸಾವಿರಾರು ರೈತರು ಇದೇ ವಿಚಾರಕ್ಕೆ ಅಲದಾಡ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ. ಯಾಕೆ ಈ ರೀತಿ ಆಗ್ತಾ ಇದೆ? ಶ್ರೀಪಾದ್, ಈ ಹಿಂದೆನೂ ಕೂಡ ನಾವು ರಿಪಬ್ಲಿಕ್ ಕನ್ನಡದಿಂದಲೂ ಕೂಡ ಸುದ್ದಿಯನ್ನು ಕೂಡ ಮಾಡಲಾಗಿತ್ತು. ಅಂದ್ರೆ ತುಮಕೂರಿನಲ್ಲಿ ಸರ್ವೇಯರ್ಗಳ ಕೊರತೆ ಇದೆ ಅಂತ ಹೇಳಿ ಕೂಡ ಸುದ್ದಿಯನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ಇನ್ನೊಂದ್ ಕಡೆ ರೈತರು ಕೂಡ ಸಾಕಷ್ಟು ಬಾರಿ ಇಲಾಖೆಗಳಿಗೆ ಅಳೆದ್ರು ಕೂಡ ಅವರಿಗೆ ಸರಿಯಾಗಿ ಒಂದು ಅಧಿಕಾರಿಗಳಿಂದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂತು. ಅದೇ ರೀತಿಯಾಗಿ ನಿನ್ನೆನು ಕೂಡ ಈ ರೀತಿಯಾಗಿ ಅಂದ್ರೆ ಮಾಜಿ ರಾಜ್ಯಸಭಾ ಸದಸ್ಯ ಆಗಿತ್ತು ಮತ್ತೆ ನಟಿ ಜಯಶ್ರೀ ಅವರು ಕೂಡ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು, ಇವರು ಗುಬ್ಬಿ ಪಟ್ಟಣದಲ್ಲಿ ಒಂದು 5 ಕುಂಟೆ ಜಾಗವನ್ನ ಮಾಲತಮ್ಮ ಆರ್ಟ್ ಟ್ರಸ್ಟ್ ಏನಿದೆ ಅವರಿಗೆ ಒಂದು ದಾನವಾಗಿ ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಅಲ್ಲಿ ರಂಗ ಚಟುವಟಿಕೆಯನ್ನು ಕೂಡ ನಡೆಸೋದಿಕ್ಕೆ ಅದೇ ಹಲವು ಬಾರಿ ಅಂದ್ರೆ 3 ಬಾರಿ ಒಂದು ಸರ್ವೆಗೆ ಕೂಡ ಅಪ್ಲೈ ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೆ ಹಣವನ್ನು ಕೂಡ ಪಾವತಿ ಮಾಡಿರ್ತಕ್ಕಂಥ ಅಂದ್ರೆ 3,500 ರೂಪಾಯಿ ಹಣವನ್ನು ಕೂಡ ಪಾವತಿ ಮಾಡಿರ್ತಾರೆ. ಆದ್ರೆ ಬರ್ತೀವಿ ಅಂತೇಳಿ ಅವ್ರಿಗೆ ಅವರು ಅಧಿಕಾರಿಗಳು ಕೂಡ ಬರೋದಕ್ಕೆ ಹಿಂದೇಟನ್ನು ಕೂಡ ಹಾಕಿರ್ತಕ್ಕಂಥ. ಇನ್ನೇ ಅವರಿಗೆ ನಾವು ಸರ್ವೆಯನ್ನ ಮಾಡೋದಕ್ಕೆ ಬರ್ತೀವಿ ಅಂತ ಹೇಳಿ ಅವ್ರನ್ನ ಬೆಂಗಳೂರಿಂದ ಅಧಿಕಾರಿಗಳು ಕರೆಸ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಅವ್ರು ಬಂದು ಸಾಕಷ್ಟು ಸಮಯ ಕಾದ್ರೂ ಕೂಡ ಅವರಿಗೆ ಸರಿಯಾಗಿ ರೆಸ್ಪಾನ್ಸ್ ಅನ್ನು ಕೂಡ ಅಧಿಕಾರಿಗಳು ಕೂಡ ಕೊಟ್ಟಿಲ್ಲ. ಅವ್ರು ಕೂಡಲೇ ಏನು ಭೂಮಾಪನ ಇಲಾಖೆ ಕಚೇರಿ ಇದೆ ಅಲ್ಲಿಗೆ ಕೂಡ ಹೋಗ್ತಾರೆ. ಹೋಗಿ ಅಲ್ಲಿ ಸುಮಾರು ಗಂಟೆಗಳು ಕೂಡ ಅಲ್ಲಿ ಕೂತು ಅವ್ರಿಗೆ ಅಧಿಕಾರಿಗಳಿಗೆ ಕರೆ ಮಾಡುವಂತ ಕೆಲಸ ಕೂಡ ಮಾಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯನ ತೋರಿ ನಾನು ಎಲ್ಲೋ ಬೇರೆ ಕಡೆ ಇದೀನಿ, ಬೇರೆ ಜಾಗವನ್ನು ಸರ್ವೆಯನ್ನ ಮಾಡೋದಕ್ಕೆ ಹೋಗಿದೀವಿ ಅಂತ ಹೇಳಿ ಒಂದು ಉಡಾಫೆ ಉತ್ತರವನ್ನು ಕೂಡ ಕೊಟ್ಟಿರ್ತಕ್ಕಂಥ. ಇದರಿಂದ ಬೇಸರಗೊಂಡಂತಹ ಜಯಶ್ರೀ ಅವರು ಕೂಡಲೇ ಹಿರಿಯ ಅಧಿಕಾರಿಗಳಿಗೆ ಕರೆ ಮಾಡಿ ಅವ್ರಿಗಾದಂತ ಒಂದು ಇದನ್ನ ಕೂಡ ಅವ್ರಿಗೆ ಹೇಳ್ಕೊಂಡಿರ್ತಕ್ಕಂಥದ್ದು. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಅವ್ರನ್ನ ಮನವೊಲಿಸಿ ಅವ್ರನ್ನೇನೆ ವಾಪಸ್ ಕಳಿಸಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ತುಮಕೂರಲ್ಲಿ ನೋಡಿದ್ರೆ ಎಲ್ಲೊಂದ್ ಕಡೆ ಇಲಾಖೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಈ ರೀತಿಯಾಗಿ ಅಗೌರವನ್ನ ತೋರಿಸಲಾಗಿದೆ ಅಂತ ಕೂಡ ಹೇಳ್ಬೋದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಜಗದೀಶ್.